ನಮಸ್ಕಾರ ವೀಕ್ಷಕರೇ, ನ್ಯೂಸ್ 7ಗೆ ಸ್ವಾಗತ. ನಾನು ರೀಟಾ. ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಸಂಸ್ಥೆ ಬಾಗಲಕೋಟೆ ಇವರ ಆಶ್ರಯದಲ್ಲಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ವಾರ್ಷಿಕ ಮಹಾಸಭೆಯನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಗಣ್ಯರಿಂದ KH ಪಾಟೀಲ್, ಹೇಮ ಮತ್ತು ವೇಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಾರ್ಷಿಕ ಸಭೆಯ ಕುರಿತು SR ಪಾಟೀಲ್ ಉದ್ದೇಶಿಸಿ ಮಾತನಾಡಿದರು. ಮೊದಲನೆಯದಾಗಿ KH ಪಾಟೀಲ್ ರವರಿಗೆ ಮತ್ತು ತಾಯಿ ಹೇಮರೆಡ್ಡಿ ಮಲ್ಲಮ್ಮಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಶುಭವನ್ನು ತಿಳಿಸುವುದರ ಜೊತೆಗೆ ಈ ಒಂದು ಸಂಸ್ಥೆ ಎಂಬುದು ಒಂದು ಕುಟುಂಬ ಇದ್ದ ಹಾಗೆ, ಅದರಲ್ಲಿ ನಾವೆಲ್ಲರೂ ಕುಟುಂಬಸ್ಥರಾಗಿ ಮುನ್ನಡೆಯಬೇಕಾಗಿದೆ. ಇದರ ನಡುವೆ ಯಾವುದೇ ರಾಜಕೀಯತನ ಪಕ್ಷಪಾತವನ್ನು ಮಾಡಬಾರದು. ಈ ಸಂಸ್ಥೆಯ ಕುರಿತಾಗಿ ವಿದ್ಯಾರ್ಥಿ ಭವನಕ್ಕೆ 21 ಲಕ್ಷ ರೂಪಾಯಿಗಳನ್ನ ದೇಣಿಗೆಯಲ್ಲಿ ಕೊಡಮಾಡುತ್ತೇನೆ ಎಂದು ಹೇಳಿದರು. ಈ ಸಂಸ್ಥೆಗಳೆಲ್ಲವೂ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕಿಗೆ ಬರುವಂತೆ ಎತ್ತರಕ್ಕೆ ಬೆಳೆಯಬೇಕೆಂದು ಮಾತನಾಡಿದರು. ಈ ವಾರ್ಷಿಕ ಸಭೆಯ ಕುರಿತು ಅಜಯ್ ಸರ್ನಾಯಕ್ ಅವರು ಕೂಡ ಮಾತನಾಡಿದರು. ತಮ್ಮ ವೈಯಕ್ತಿಕ ಜೀವನದ ಕುರಿತು ಮಾತನಾಡಿದರು. ಜೊತೆಗೆ KH ಪಾಟೀಲ್ ರವರ ಕುರಿತು ಮಾತನಾಡಿದರು. H ಪಾಟೀಲ್ ರವರು ಮೊಟ್ಟಮೊದಲಾಗಿ ಹುಲಗೋಳಿಂದ ಗದಗವರೆಗೆ ಸಂಸ್ಥೆಗಳನ್ನ ಕಟ್ಟಿದ ಗೌರವ ಅವರಿಗೆ ಸಲ್ಲುತ್ತದೆ. ಸಾಕಾರ ಕ್ಷೇತ್ರಗಳಲ್ಲಿ ಮೇಲು ಕೀಳು ಎನ್ನುವುದನ್ನು ನಾವೆಲ್ಲರೂ ಒಂದೇ ಎಂದು ಮನೋಭಾವನೆಯನ್ನು ಹೊಂದಬೇಕೆಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಮಹೇಶ್ ಕಾಕ್ರೆಡ್ಡಿ, ಸಂಸ್ಥೆಯ ಕಾರ್ಯದರ್ಶಿಯಾದ ಈಶ್ವರ್ ಕೊನ್ನಪ್ಪನವರ್, PH ಪೂಜಾರ್, ಮಲ್ಲಪ್ಪ, ಜಯಶ್ರೀ, ಹಲವಾರು ಗಣ್ಯರು ಸದಸ್ಯರು ಉಪಸ್ಥಿತರಿದ್ದರು. ವರದಿ ಕ್ಯಾಮರಾಮನ್ ಅಜಿತ್ ಶಿಗ್ರನವರ ಜೊತೆಗೆ ರಿಯಾಜ್ ಉತ್ತಾರ್, ನ್ಯೂಸ್ 7 ಬಾಗಲಕೋಟೆ. ಚರ್ಚೆ ಆಗೋದು ಬಹಳ ಮಹತ್ವ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತೇನು ದಿವಂಗತ KH ಪಾಟೀಲ್ ಬಗ್ಗೆ 2 ಮಾತು ಹೇಳಬೇಕು ಅನ್ನುವಂಥದ್ದನ್ನು ಹೇಳಿದಾಗ ಅದು ನಾನು ಭಾಳ ಸಣ್ಣ ಅವ್ರ ಮುಂದೆ. ನಾನು ಪ್ರಥಮ ಬಾರಿಗೆ ಶಾಸಕನಾಗಿ ಹೋದಂಥ ಸಂದರ್ಭದಲ್ಲಿ 89ರಲ್ಲಿ ಅವರು ಕೂಡ ಅವತ್ತು ವಿಧಾನಸಭೆಯಲ್ಲಿದ್ದರು. ಅವರು ಕೂಡ ಶಾಸಕರಾಗಿ ಬಂದಿದ್ದರು. ನಾನು ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಹುಲಕೋಟಿ ಹುಲಿಯಂದೇ ಪ್ರಸಿದ್ಧ ಆದವರು. ಅದರ ಜೊತೆಗೆ ಮಹತ್ವವೆಂದರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಭೀಷ್ಮ ಅಂತಲೇ ಅವರು ಒಂದು ಹೆಸರನ್ನು ಪಡೆದಂಥವರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಇಷ್ಟೊಂದು ಬೆಳಿಬೇಕಾದ್ರೆ ಅದಕ್ಕೆ ಯಾರಾದರೂ ಕಾರಣೀಕರ್ತರಾಗಿದ್ದರೆ ಅದು ಸನ್ಮಾನ್ಯ ಶ್ರೀ KH ಪಾಟೀಲ್ ಅಂತ ಹೇಳಿ ನಾನು ಇವತ್ತು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಇವತ್ತು ನಾವೆಲ್ಲ ಹೇಗಿರ್ತೀವಿ, ಇವತ್ತು SR ಪಾಟೀಲರಾಗಲಿ, ಇವತ್ತು ಪೂಜಾರಿ ವಕೀಲರಾಗಲಿ, ನಾನಾಗಲಿ, ನಾವು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂತ್ಕೊಂಡು ನಾವು ಕಟ್ಟಿದಂಥ ಸಂಸ್ಥೆಗಳಿಂದ ನಡೆಸಿಕೊಂಡು ಹೋಗುವಂಥ ಸದಾ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನೇನು ಈಗ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಸಮಾಜದ ವತಿಯಿಂದ ನಾವೆಲ್ಲರೂ ಸೇರಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಏನು ಕೈ ಜೋಡಿಸಿದ್ದೀರಿ. ಈ ಒಂದು ದೇವಸ್ಥಾನ ಆದಷ್ಟು ಶೀಘ್ರವಾಗಿ ಈ ಕೆಲಸ ಮುಗಿಯಲಿ. ಆ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಏನಾದರೂ ಸಹಾಯ ಸಹಕಾರ ಬೇಕಾದಲ್ಲಿ ನಾವು ಕೂಡ ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. 21 ಲಕ್ಷ ರೂಪಾಯಿಗಳನ್ನು ಕೊಡಮಾಡುವುದಾಗಿ ಹೇಳಿದ್ದಾರೆ. ಇಡೀ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಅವರಿಗೆ ನಾವು ಕೃತಜ್ಞತೆ. ಶ್ರೀಮಾನ್ ದಿವಂಗತ BT ಪಾಟೀಲ್ರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಸರ್ಕಾರದಿಂದ ಮಾಡೋದು ಅಷ್ಟಲ್ಲ, ಅಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಅವ್ರ ಕಡೆಯಿಂದ ಅದಕ್ಕೆ ಲೈಸೆನ್ಸ್ ಕೊಡಿಸುವಂಥ ವ್ಯವಸ್ಥೆ ಮಾಡಿದವರು ಇವತ್ತು KH ಪಾಟೀಲ್. ಅವರು ಸಮಾಜದ ಬಂಧುಗಳು ಅವ್ರನ್ನ ನೆನಪಿಸ್ಕೊಂಡು ಅವರ ಆದರ್ಶಗಳನ್ನು ನಾವೆಲ್ಲ ಪಾಲನೆ ಮಾಡೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ನಿಷ್ಠೆಯಿಂದ, ಬದ್ಧತೆಯಿಂದ ನೀವು ಕೆಲಸ ಮಾಡಿ ಅಂತ ಹೇಳ್ತಿದ್ರು. ಒಂದು ಮಾತು ಅವ್ರ ಬಗ್ಗೆ ಭಾಳಷ್ಟು ಹೇಳಿಕ್ಕೆ ಹೋಗುವುದಿಲ್ಲ. ಕಾಯಿಲೆ ಹುಲಕೋಟಿ ಹುಲಿ ಅಂದಿರಲಿಲ್ಲ, ಹುಲಕೋಟಿಯಿಂದ ಗರಿಗಿರುವವರೆಗೆ